ಓಕೆ, ನಾನು ಇವಾಗ ಫ್ರೆಶ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ರೀತಿಯಾದ ಒಂದು ಗ್ಲಾಸ್ ತೊಗೊಳ್ಳಿ. ಸೊ ಪೇಪರ್ ಕಪ್ಸ್ ನಮ್ಮ ಹತ್ರ ಇದೆ, ನಾವು ತೊಗೊಂಡಿದ್ದೀವಿ. ಇದು 300 ml ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಗಾಜಿನ ಲೋಟ ಅಥವಾ ಸ್ಟೀಲ್ ಗ್ಲಾಸ್ ಯಾವುದಾದ್ರೂ ಇರುತ್ತೆ, ಅದನ್ನು ಒಂದು 300 ml ಹಿಡಿಯುವಂಥ ಒಂದು ಗ್ಲಾಸನ್ನು ತೊಗೊಂಡು ಸೊ ಫ್ರೆಶ್ ಓಪನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಸ್ಪೂನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ 1 ಸ್ಪೂನ್ ಆ್ಯಂಡ್ 2 ಸ್ಪೂನ್. ಸೊ ನೋಡಿ, ಸ್ಪೂನ್ ಈ ರೀತಿಯಾಗಿ ತೊಗೊಳ್ಬೇಕು. ಸೊ 2 ಗ್ರಾಮ್ ಫ್ರೆಶ್ ನೀವು ಈಗ ಒಂದು ಲೋಟದಲ್ಲಿ ಹಾಕಿದ್ದೀರಿ. ಸೊ ಇದಕ್ಕೆ ನಾನು ಬಿಸಿಯಾಗಿ ಫ್ರೆಶನ್ನು ಬಳಸ್ತೀನಿ. ಸೊ ನೋಡಿ, ಇವಾಗ ಇದರಲ್ಲಿ ಹಾಟ್ ವಾಟರ್, ಕೋಲ್ಡ್ ವಾಟರ್ ಮತ್ತು ನಾರ್ಮಲ್ ವಾಟರ್ 3 ಇದೆ. ಸೊ ಫಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ತೀನಿ. ಈಗ ನೀಟಾಗಿ ಅದು ಕರಗುತ್ತೆ ಫ್ರೆಶು. ಅದ್ರ ಜೊತೆಗೆ ಬೇಕಾಗಿರೋಷ್ಟು ನೀವು ಬಿಸಿ ನೀರು ಮತ್ತು ತಣ್ಣೀರು ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಸೊ ಪರ್ಫೆಕ್ಟ್ ರೇಷೋದಲ್ಲಿ ನೀವು ನೀರನ್ನು ಇಟ್ಕೊಂಡಿದ್ದೀರ ಅಂದರೆ ಸೊ ಇದನ್ನು ಈ ರೀತಿಯಾಗಿ ಬಳಸ್ಬೋದು. ಆ ಫ್ರೆಶನ್ನು ಹಾಟಾಗಿ ಮತ್ತು ನಾರ್ಮಲ್ ವಾಟರ್ಲಿ ಸಹ ಬಳಸ್ಬೋದು. ಸೊ ಬಿಸಿ ನೀರು ಬಳಸೋದ್ರಿಂದ ಒಳ್ಳೆಯದು.